ಹಾಂ ನೋಡ್ರಪ್ಪ, ಎಲ್ಲರೂ ನಾ ಹೇಳಿದ್ದೆಲ್ಲ ಲಕ್ಷ್ಯ ಐತಿಲ್ಲ ನಿಮಗೆ. ಈಗ ಪೂಜೆ ಆಗೈತಿ, ಮನೆಗಂತೂ ದಿಗ್ಬಂಧನ ಆಗೈತಿ, ಮನೆಯೊಳಗಂತೂ ಯಾವುದೋ ದುಷ್ಟ ಶಕ್ತಿ ಬರಂಗಿಲ್ಲ, ದೈವ ಶಕ್ತಿ ತುಂಬ್ಕೊಂಡೈತಿ. ನೀವು ಮನೆಯೊಳಗೆ ಮಡಿ ಉಡಿ ಇಂಥದ್ದೆಲ್ಲ ಇರಬೇಕು. ಯಾವುದೇ ಥರ ಅಪಚಾರ ಅದು ಇದು ಮಾಡಂಗಿಲ್ಲ. ಮೈಗೆ ಮುಚ್ಚಿಟ್ಟು ಅಂತಂದು ಒಳಗೇನು ಬರಂಗಿಲ್ಲ. ಎಲ್ಲಿ ಸತ್ತಲ್ಲಿ ಪತ್ತಲ್ಲಿ ಹೋದ್ರು ಹೊರಗೆ ಮುಂಜಾಕ ಮಾಡಿ ಇರಬೇಕು. ಮನೆಯಾಗ ಅಚ್ಚುಕಟ್ಟಾಗಿ 2 ಹೊತ್ತು ಮನೆಗೆ ಲೋಬನ್ ಹಾಕೋದು, ಮನೆ ಎಲ್ಲ ಹಿಡಿಬೇಕು. ಆಮೇಲೆ ಏನು ಮುಖ್ಯವಾಗಿ ಎಲ್ಲರಿಗೂ ಏನು ತಾಯ್ತ ಕಟ್ಕೊಂಡ್ರಲ್ಲ, ಅದು ಜೋಪಾನವಾಗಿರ್ಬೇಕು. ಎಲ್ಲಿ ಬಿಳಿಸಂಗಿಲ್ಲ, ಕಳ್ಕೊಳಂಗಿಲ್ಲ ನೋಡ್ರಿ. ಯಾರೊಬ್ಬರೇ ಕಳ್ಕೊಂಡು ಹೊರಗೆ ಹೋದ್ರೆ ಮತ್ತೆ ಇದು ವಾಪಸ್ ಶುರುವಾಗುತ್ತೆ. ಯಾಕಂದ್ರೆ ಇದು ಅಷ್ಟಿಷ್ಟು ಸುಲಭವಾಗಿ ಹೋಗಂಥದ್ದು ಏನಲ್ಲ. ಭಾಳ ಹುಷಾರಾಗಿರ್ಬೇಕು ಅಷ್ಟೇ ನೋಡ್ರಿ. ನಾ ಹೇಳಿದ್ದೆಲ್ಲ ಲಕ್ಷ್ಯ ಅಲ್ರಿ ನಿಮ್ಗೆ. ಅಲ್ರಿ ಸ್ವಾಮರ, ಅಲ್ಲ ಇದು ಮತ್ತೆ ವಾಪಸ್ ಏನಿದೆ ಆಗಲ್ಲಲ್ರಿ. ಪೂಜೆ ಮಾಡಿದ್ಮ್ಯಾಗ ನಮ್ಗೆ ಒಟ್ಟು ನೆಮ್ಮದಿಲಿಂತ್ರ ಉಸಿರಾಡಕ್ಕೆ ಅವಕಾಶ ಐತಂತ ಅನ್ಕೊಂಡೀನಿ. ನಿಮ್ಮ ನಂಬಿಕೆ ಐತಿ. ಅಲ್ಲ ಹಿಂಗೇನು ಆಗಲ್ಲ ಅಂತ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ನಂಬಿಕೆ ಇಲ್ಲ ಅಂತೇನು ಅಲ್ಲ, ನಮ್ಮ ಬೈಕ್ ನಾವು ಕೇಳಕತ್ತೀವಿ. ನೀವೇನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇಂಥವು ಎಷ್ಟು ಮಂದಿ ಎಷ್ಟು ಮಾಡಿಲ್ಲ ನೋಡಿದ್ರಲ್ಲ, ಅದು ಎಷ್ಟು ಉಗ್ರಾವತಾರದಾಗ ಎಂತೆಂತ ಆಟ ಆಡ್ತೀನಿ ನಿಮ್ಮ ಎದುರಿಗೆ. ಆದ್ರೆ ಇನ್ನು ಒಳಗೆ ಬರೋಕ್ಕಾಗ್ತಾ, ಏನಾರು ಮಾಡೋಕ್ಕಾಯ್ತಾ? ನಿಮ್ಮ ಕಣ್ಣೆದುರಿಗೆ ನೋಡಿದ್ರಲ್ಲ, ಹಂಗಾಗಿ ಏನು ವಿಚಾರ ಮಾಡ್ರಿ, ಏನೇನು ಮಾಡೋಕ್ಕಾಗಲ್ಲ. ನೀವು ಆರಾಮಾಗಿರ್ತಿರ್ತವ್ರಿ. ಅದನ್ನು ಹೇಳಿದಷ್ಟೇ ಎಲ್ಲರೂ ಸ್ವಲ್ಪ ಒಳಗಿನ ತಾಯ್ತಗಳು ಹುಷಾರಿರ್ಬೇಕು. ಅಲ್ರಿ ಇವು ಎಷ್ಟು ದಿವ್ಸ ಇರ್ಬೇಕ್ರಿ ಇದು ತಾಯ್ತ? ಒಂದು ವೇಳೆ ಏನೋ ಮಾಡಕ್ಕೆ ಹೋಗಿ ಕಳೀತು ಇಲ್ಲ ಹರಿದು ಬಿತ್ತು ಅಂದ್ರೆ ಅವಾಗ ಹೆಂಗೆ? ಹಂಗೇನಾದರೂ ನಿಮ್ಗೆ ಆಕಸ್ಮಿಕವಾಗಿ ಏನೋ ಕಳೀತು ಇಲ್ಲ ಹರಿದು ಬಿತ್ತು ಹಿಂಗೇನೋ ಅಂದ್ಕೊಂಡ್ರೆ ಪಟ್ ಅಂತ ನಾನು ಅಂತಲ್ಲಿ ಬಂದು ಮತ್ತೊಂದು ಮಾಡ್ಕೊಂಡು ಹಾಕೊಂಡ್ಬಿಡ್ರಿ. ಯಾಕಂದ್ರೆ ಅದಿಲ್ದೇ ನೀವು ಎಲ್ಲಿ ಓಡಾಡಬಾರ್ದು. ಅದು ಚಲೋ ಅಲ್ಲ, ನಿಮ್ಗೆ ಅರ್ಥ ಆಗಲ್ಲ. ನಾ ಹೇಳೋದು ಇದು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಸೂಕ್ಷ್ಮ ಹೇಳಕತ್ತೀನಿ, ಅದಿಲ್ಲ ನೀವು ಇರಬಾರ್ದು ಅಷ್ಟೇ. ಅಂದ್ರೆ ಇದು ನಮ್ಮ ಕೊಳ್ಳ ಜೀವನ ಪರ್ಯಂತ ಇರ್ಬೇಕಂದ್ರೆ ಹೆಂಗಿದ್ರೆ? ಹಾಂ, ಮತ್ತು ಒಂದು ರೀತಿ ಹಂಗೆ ಅನ್ಕೋಬೇಕು. ಯಾಕಂದ್ರೆ ಅದಕ್ಕೆ ಮೋಕ್ಷ ಸಿಗೋವರೆಗೂ ನಿಮ್ಮನ್ನಂತೂ ಬಿಡಂಗಿಲ್ಲ. ಮತ್ತು ಹೆಂಗೆ ಅಂತ ಹೇಳ್ಬೇಕು, ಯಾವಾಗ ಸಿಗುತ್ತೆ ಅಂತ ನಿಮ್ದೊಂದು ಇದ್ರೊಳಗೆ ನೀವು ಇರ್ಬೇಕು. ಮತ್ತೆ ಆಗ್ಬಿಟ್ರಿ, ನೀವು ಇಷ್ಟು ನಮಗೆ ಮಾಡಿಕೊಟ್ಟಿಲ್ಲ, ಭಾಳ ಪುಣ್ಯ ಬರಲಿ. ಅದನ್ನ ಜೋಪಾನ ತಾಯ್ತಕೊಳ ಹಾಕೊಂಡು ಕಾಯ್ಕೊಂಡಿರ್ತೀವಿ ನಾವಂತೂ. ಅಲ್ರಿ ಈ 2ನೇ ಮಗಳು ಮತ್ತು ಆಕಿ ಕೊಡ ತಗೊಳಕಿದಾಳ್ರಿ, ಮದ್ವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗಿದಾಳ. ಅಲ್ಲ ಅವ್ರ ಮನೆಯಾಗ ಹೋದ್ಮೇಲೆ ಏನಾರ ಹಿಂಗೆ ಕಾಡಾಟ ಶುರು ಆಗುತ್ತೆ? ಇಲ್ಲಮ್ಮ, ಸಂಬಂಧ ಇದ್ದವ್ರಿಗೆ ಮಾತ್ರ ಕಾಡುತ್ತೆ. ಸಂಬಂಧ ಇಲ್ಲವ್ರನ್ನ ಯಾಕೆ ಸುದ್ದಿಗೆ ಹೋಗಂಗಿಲ್ಲ. ನಿಮ್ಮ ಮಗಳು ಕೊಳಗೆ ಒಂದು ಅದೊಂದಿರಲಿ, ಗಂಡ ಮನೆಗೆ ಹೋದ್ರೂ ಅದಿತ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ಇವ್ರಿಬ್ಬರು ಚಲೋತ್ನಾಗ ಇದು ಮಾಡಿರಿಲ್ರಿ ಅಜ್ಜರ. ಯಾಕಂದ್ರೆ ಮುಂದೆ ಜೀವನ ಮಾಡ್ಯಾರ ಇವರು. ಆತನ ಮ್ಯಾಗ ನನ್ನ ಮಗನ ಮ್ಯಾಗ ಭಾಳ ಇದೈತ್ರಿ. ಅದಕ್ಕೆ ಮಾತ್ರ ಭಾಳ ಬಂದೋಬಸ್ತ್ ಮಾಡ್ಬೇಕಾಗಿತ್ತು ರೀ. ಮಾಡಿನಲ್ರಿ, ಅದನ್ನ ಮುಂದೆ ಕುಂದ್ರಿಸಿ ಎಲ್ಲ ಹೋಮ ಮಾಡ್ಸೀನಿ. ಅದನ್ನ ಸಂಕಲ್ಪ ಅದನ್ನ ಹೆಸರು ಮ್ಯಾಗ ಮಾಡೀನಿ. ಹಂಗಾಗಿ ಏನು ಭದ್ರ ಅಂತ ಅವಶ್ಯಕತೆನೇ ಇಲ್ಲ. ಆಯ್ತಾ, ನಾ ಬರ್ತೀನಿ ಹೆಂಗಿದ್ರೆ ಸಿದ್ದು. ಅವ್ರಿಗೆ ಏನೇನು ಕೊಡೋದು ಅನ್ನೋದೆಲ್ಲ ತೊಗೊಂಡು ದಕ್ಷಿಣೆ ಅದೆಲ್ಲ ತೊಗೊಂಡು ಇಬ್ಬರು ಗಂಡ ಹೆಂಡತಿ ಕೊಟ್ಟು, ಅವ್ರ ಶಿಷ್ಯರದಲ್ಲ ಅವ್ರು ಏನು ಬಂದಿರಲ್ಲ ಅವ್ರಿಗೂ ದಕ್ಷಿಣೆ ಎಲ್ಲ ಇಟ್ಟಿನಿ. ಅವ್ರಿಗೂ ಕೊಟ್ಟು ಕಳ್ಸಿ. ಹಾಂಪ್ಪ, ಬರೀ ಅಜ್ಜರ ಖುಷಪ್ಪ. ಅಂತೂ ಇಂತೂ ನಮ್ಮ ಮನೆಗೆ ಅಂಟ್ಕೊಳೋದು ಒಂದು ದೊಡ್ಡ ಕಂಟಕ ಪಾರತ್. ಈಗ ಎಲ್ಲರೂ ಆ ಸ್ವಾಮಿಗಳು ಹೆಂಗ್ಲಾರ ಹಂಗೆ ಕೇಳ್ರಿ. ಕೊಳ್ಳಾಗ ತಾಯ್ತ ಎಲ್ಲ ಹುಷಾರಿರ್ಲಿ, ಹಂಗೆ ಒಟ್ಟು ಜವಾಬ್ದಾರಿ ಇರಲಿ ಮೈ ಮೇಲೆ. ಇಲ್ಲೋಡು, ಇನ್ಮೇಲೆ ಪೂಜೆ ಪುನಸ್ಕಾರ ಮನ್ಯಾಗ ಜಿಗ್ಗಿ ಮಾಡ್ರಿ. ಹೇಳಕ್ಕಲ್ಲ ಯಾರು ಇಲ್ಲೋಡ ಸಿದ್ಧ, ಯಾವಾಗ ಒಟ್ಟಿಗೆ ಹೋಗೊಟ್ಟು ಹಾಕೊಂಡು ಬರ್ತೀನಿ. ನಂಗೆ ಗೊತ್ತಿತ್ತು ಏನೋ ಇಲ್ಲಿ ಬಿಡೋದು ಸುಮ್ಬಿಟ್ಟಿದೆ. ಇನ್ಮೇಲೆ ಎಲ್ಲ ಬಂದ್ ಮಾಡ್ಬೇಕು ನೋಡು. ನೀನು ಶಶಾಂಕ, ನೀನು ಸ್ವಲ್ಪ ಮಾನಸಿಕವಾಗಿ ಅದು ಒಂಚೂರು ಹತ್ತಿತ್ತು ನಿನಗೂ, ನನಗೆ ಗೊತ್ತು. ಏನು ಮಡಿ ಉಡಿ ಎಲ್ಲ ಏನು ತಪ್ಪಂಗ ನೋಡು. ಹೌದ್ರವ, ಇಲ್ಲೋಡು ಮನೆಗೆ ಮುಂಜಾನೆದ್ದು ಆಗ ಗೋಮಂತ್ರ ಹಾಕಿ ನೆಲ ಒರೆಸ್ರಿ. ಮನೆಗೆಲ್ಲ ಒಂಚೂರು ಹೋಗ್ರಿ ದಿನ. ಹಂಗೆ 2 ಲೋಬನ್ ಹಾಕೋದು ಮರಿಬೇಡ್ರಿ. ಇವ ಅದ್ರ ಜವಾಬ್ದಾರಿ ನಾನೇ ತಗೊಂಡು ಮಾಡ್ತೀನಿ. ಯಾರು ಮಾಡ್ತಾರ ಇಲ್ಲ ಗೊತ್ತಿಲ್ಲ, ನಾನೇ ಮಾಡ್ತೀನಿ. ಸುಮ್ಮನೆ ನೀ ಅದ್ರ ಚಿಂತೆನೆ ಮಾಡಬೇಡ. ಮಾಡ್ತಾಳೆ ಮತ್ತೆ ಮಾಡ್ತಾಳ, ಯಾಕೆ ಮಾಡಂಗಿಲ್ಲ? ಬಂದಿರೋದು ತಾನ ಮತ್ತೆ ಇಲ್ಲಿ ತನಗ ಅಮೃತತನ ಅಂತಂದು ಇದನ್ನ ಮಾತ್ರ ಕಾಳಜಿ ತೊಗೊಂಡು ಮಾಡಿ ಏನು ಮಾಡ್ತಾಳ. ಮನೆಗೆ ಒಂದು ಮೈ ಬಗ್ಗೆ ಕೆಲಸ ಮಾಡ್ಲಿಕ್ಕಿಲ್ಲ, ಮಾಡ್ತಾಳ ಮತ್ತೆ. ಮಾವರ, ಅಲ್ಲ ನಾ ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಮಾವರ. ಅಲ್ಲ ಈಗ ನೀವು ಪೂಜೆ ಮಾಡಿಸಿದ್ದು ಭಾಳ ತಪ್ಪತ್ತು ಅನ್ಸುತ್ತ ನನಗೆ. ಯಾಕವ? ಅಲ್ಲ ಪೂಜೆ ಮಾಡಿಸೋದು ತಪ್ಪು ಹೆಂಗಾಗತ್ತ? ನೀ ಏನು ಮಾತಾಡಕತ್ತಿ ನೀನು? ಅಲ್ಲ ಮನೆಗೆ ಇಲ್ಲಿ ಅಂದ್ರೆ ಸಾಲ್ಕ ಹೆಣ ಬೀಳೇನು? ಹಂಗಿದ್ರೆ ನೀ ನೋಡಿದ್ರೆ ತಪ್ಪಂತಿಯಲ್ಲ. ಹೆಂಗೋ ಒಂದು ನಮ್ಮ ಜೀವ ಉಳಿಸ್ಕೋಕೆ ಏನೋ ಒಂದು ಪ್ರಯತ್ನ ಮಾಡಿ ನಾನು ನೋಡಿದಿಲ್ಲ ಹೆಂಗೆ ಅರ್ಪಟ ಮಾಡಕತ್ತಿತ್ತು. ನಿನ್ ಕಣ್ಣಿದ್ರಿಗೆ ನೋಡಿದಿ ಇವ. ಈಗ ಅವ್ರು ಬಂದು ನಮಗೆಲ್ಲ ಇಷ್ಟು ಮಾಡ್ಯಾರಲ್ಲ, ನಾವು ಉಳ್ಕೊಂಡಿಲ್ಲ ಅನ್ನೋದಿಲ್ಲ ನಿನಗೆ? ಹೌದಲ್ಲವ, ಹಂಗೆ ಮಾತಾಡಕತ್ತಿ. ಅಲ್ಲ ನಿನಗೆ ನಾವು ಬದುಕೋದು ಇಷ್ಟ ಇಲ್ಲನ? ಹಂಗಲ್ರಿ ಮಾವರ, ಆಕೆಗೆ ನಾನು ಹೆಂಗೆ ಹೇಳಿ ರಂಭಿಸಿ ಒಟ್ಟು ಸಮಾಧಾನ ಮಾಡಿದ್ದೆ ನಾನು. ಆಕೆಗೆ ಇನ್ನೂ ಹಂಗೆ ಒಟ್ಟು ಪ್ರೀತಿಲಿಂತ್ರ ಮಾತಾಡಿ ಸಮಾಧಾನ ಮಾಡಿದ್ರೆ ತಾನಾಗ ಹೋಗ್ತಿದ್ಲು. ಈಗ ನಾವು ವಾಪಸ್ ಆಕಿ ರೊಚ್ಚಿಗೆ ಬಿಸ್ತಂಗೆ ಆತ. ಈಗ ಪೂಜೆದು ಎಲ್ಲೋ ಒಂದು ಚೂರು ಏನೋ ನಮ್ಗಾದರೂ ಆಮೇಲೆ ಕಾಯ್ಕೊಂತಿರ್ತಾಳೆ. ಆಮೇಲೆ ನಮ್ಗೆ ಬಿಡ್ತಾಳೇನ್ರಿ? ಎಲ್ಲ ಟೈಮ್ದಾಗೂ ಪೂಜೆ ಮಾಡೋಕೆ ಆಗಂಗಿಲ್ಲ. ಎಲ್ಲ ಹೊತ್ತಾಗೂ ಹಿಂಗೆ ಇರಂಗಿಲ್ಲ. ನಾವು ಆಕಿನ ಪ್ರೀತಿಲಿಂತ್ರ ಹೊಲಿಸ್ಕೊಂಡು ಆಕಿನ ಕಳಿಸಿದ್ರೆ ಹೋಗ್ತಿದ್ದು, ವಾಪಸ್ ಬರ್ತಿದ್ದಿಲ್ಲ. ಆದರೆ ಈಗ ನಮ್ಗೆ ಹೇಳಿದ್ರು ಕೇಳೋ ಅಂತ ಇದ್ರಾಗಿಲ್ಲ. ಪೂರ ರೊಚ್ಚಿಗೆ ಸಿಟ್ಟಿಗೆ ಎದ್ದಿರ್ತಾಳ್ರಿ. ಅದಕ್ಕೆ ನಾನು ಹೆಂಗೋ ಒಂದು ಇದು ಮಾಡಿದ್ದೆ. ನಾನು ಹೇಳಕತ್ತಿದ್ದೆ ಅವ್ರು ಬಂದಾಗ, ಸಮಯ ಬಂದಾಗ ಅವರ ಬ್ಯಾಡ್ರಿ ಅಂತ ಹೇಳಕತ್ತಿದ್ದೆ. ನೀವು ಕೇಳಾಗ ಹಾಕ್ಕೊಳ್ಳಿಲ್ಲ. ನೀವು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರಿ. ಈಗ ಯಾಕೋ ನನಗೆ ಭಯ ಬರಾಕತ್ತೈತ್ರಿ. ಅಯ್ಯ ದೇವ್ರೆ, ಅದೇನೋ ಹೇಳ್ತಾರಲ್ಲ, ಗಾಳಿ ಬುದ್ಧಿ ಮೈ ನೋವು ಮಾಡ್ಕೊಂಡ್ರಂತ
ಹಂಗಾಗತ್ತ. ನೀ ಹೇಳ್ದಂಗೆಲ್ಲ ಮಂತ್ರಕ್ಕೆ ಮಾಯಿಕೆ ಉದ್ರಂಗಿಲ್ಲ. ನೀನು ಒಟ್ಟು ಬುದ್ಧಿ ಮಾತಿಗೆ ಹಾಕಿ ಹೋಗಿಲ್ಲ ವಾಪಸ್. ಅಯ್ಯೋ ದೇವ್ರೆ, ಇದಕ್ಕ ಕತ್ತಿ ಲತ್ತಿ ಪೆಟ್ಟನ್ನಂಗ ಯಾವ್ದಕ್ಕೆ ಏನ್ ಮದ್ದು ಕೊಡ್ಬೇಕು ಅದನ್ನ ಮದ್ದು ಕೊಟ್ರನ ನೆಟ್ಟ ನಿಂದ್ರದ. ಈಗ ನೋಡಿ ಹೆಂಗ ಏನು ಮಾಡಕ್ಕಾಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಸುಮ್ಕೊಂಡ್ರೆ ಏನಾರ ಅಂಬಿಷ ಹೋತಿದ್ಲ ಅಂತ ಹೋಗ್ಬಿಡ್ತಿಲ್ಲ ಅಂತ ಸುಮ್ಕೊಂಡ್ರೆ ಹೋಗೋ ಕೆಲ್ಸದ ನೋಡ್ಕೊ ಹೋಗು. ಹೌದ್ರಿ ಅತ್ತಿಯಮ್ಮ, ನಮ್ಮ ಜೀವ ಪಣ ಇಟ್ಟಿಲ್ಲ, ನಾವು ಇದು ಮಾಡಾಕ್ತೀವಿ. ನಿಮ್ಗೆ ರಂಬಿಸಿ ಹೇಳಿದ್ರೆ ಬಿಡ್ತಿದ್ಲನ? ಅದೆಲ್ಲ ಬಿಡ್ರಿ ಹೋಗ್ಲಿ. ಅಡಿಗೆ ಮಾಡ್ರೆ ಈಗ ಇಷ್ಟೊತ್ತಾತು. ಮುಂಜೆ ಏನಂದ್ರೆ ಬರೀ ಪೂಜೆದಾಗೈತಿ. ಹೊಟ್ಟೆ ಅನ್ನೋದು ಗನ ಹಸ್ತತಿ. ಜಲ್ದಿ ಒಟ್ಟು ಅಡಿಗೆ ಮಾಡೋರಿ ಊಟ ಮಾಡಕ್ಕೆ. ಹೋಗುವ ತುಂಗ, ನೀನು ಹೋಗು. ಅಕ್ಕನ ಕುಟ್ಟ ಕೈ ಓಡಿಸಿ ಬಡ ಅಡಿಗೆ ಮಾಡು. ಇರ್ಬಿಡು ತುಂಗ. ಪಾಪ ಮುಂಜೆ ಏನೈತಿ ಪೂಜೆ ಮುಂದೆ ಕುತ್ಕೊಂಡು ಅಲ್ಲಿ ಮೊಮ್ಮದ ಮುಂದೆ ಸೆಕಿಗೆ ಪಾಪ ಎಷ್ಟು ಸುಸ್ತಾಗೈತೆ ನನ್ನ ಮಗಳಿಗೆ. ನಾ ಮಾಡ್ಬಿಡು, ನಾ ಬರ್ತೀನಿ ನಡಿಯವ ಲಕ್ಷ್ಮಿ. ಏನು ನೋಡು ಕಪ್ಪಲ್ ಹಚ್ಕೊಡ್ತೀನಿ ಮಾಡಿ ಅಂತ ನನ್ನ ಬ್ಯಾಬಿಡ್ರಿ ಚಿಕ್ಕಮ್ಮರ, ನಾ ಮಾಡ್ತೀನಿ ಬಿಡ್ರಿ. ನೋಡ್ದೆ ಸಿದ್ಧ ನೀನು ಹೆಂಡತಿ ಮಾತೆ ಕೇಳ್ತೇನೆ. ನಗು ಬರುತ್ತೆ ನಗು. ಅಲ್ಲ ರಂಬಿಸಿ ಗಿಂಬಿಸಿ ಹೇಳಂತ ಕೇಳಂತದ್ದು ಇದ್ರಾಗಿದ್ದಿತ್ತು. ಇಷ್ಟ ಯಾಕೆ ಕರ್ಸ್ಕೊಳ್ಬೇಕು? ಅಲ್ಲ ಕೇಳ್ತಾವನ್ ಎಲ್ಲಾರ ಕೇಳ್ತಿತ್ತು ಅನ್ಸುತ್ತೆ. ಆಕಿ ಹೇಳಿದ್ರಾಗೂ ಒಂದು ಮಾತು ಅರ್ಥ ಐತಿ ನೋಡಪ್ಪ. ಏನ ಹಂಗೆ ಹಾಕಿತ್ತನ ಹಿಂಗೆ ಹಾಕಿತ್ತನ ಅನ್ಕೊಂತ ಅನ್ಭವಿಸ್ಕೊಂತ ಕುಂದ್ರ ಯಾರು? ಇವಾಗ ಒಟ್ಟು ನೆಮ್ಮದಿಲಿಂತ್ರ ಅದಿವಿಲ್ಲ. ಈಗ ಒಂದ್ ಕೂಳ್ತೀನಿ ನೆಮ್ಮದಿಲಿಂತ್ರ ಮಕ್ಕೊಂತೀವಿ. ಈಗ ಹಂಗಾಗತ್ತೆ ಹಿಂಗಾಗತ್ತೆ ಅಂದ್ರೆ ಹಾಕಿತ್ತೋ ಬಿಡ್ತಿತ್ತೋ, ಬದುಕ್ತಿದ್ದೋ ಇಲ್ಲ. ಸುಮ್ಮನೆ ಯಾಕೆ ಮುಂದೆ ಹಂಗಂತ ಅನ್ಕೊಂಡು ಸುಮ್ಮನೆ ಕುಂದ್ರದು. ಈಗಂತ ಎಲ್ಲ ಚಲೋ ಆಗೈತಿ, ಆ ತಲೆ ಕೆಸ್ಕೊಬೇಡ್ರಿ. ಎಲ್ಲರೂ ನೆಮ್ಮದಿಲಿಂತ್ರ ಮಕ್ಕೊಂಡ್ ನೋಡ್ರಿ. ಎಷ್ಟು ದಿವಸ ಆಗೈತಿ ಕಣ್ಣಿಗೆ ಹಚ್ಚಿಲ್ಲ ನಿದ್ದಿಲ್ಲ ನೋಡ್ರಿ. ಮೋಹಿನಿ ನನ್ನ ಸಲುವಾಗಿ ವಾಪಸ್ ಬಂದು ಬಡ್ದ ಆಳಕತ್ತಾಳ. ಆದ್ರೆ ನಮ್ಮ ಮನೆಗೆಲ್ಲರೂ ಸೇರಿ ವಾಪಸ್ ಬರ್ಲಾರ್ದಂಗೆ ಮಾಡಿಬಿಟ್ರು. ನಾನು ಏನು ಮಾಡೋಕ್ಕಾಗಲಾರ್ದಂಗೆ ಪೂಜೆ ಕೂತ್ಕೊಂಡೆ. ಯಾಕಂದರೆ ನನಗೇನು ಮಾಡೋಂಥದ್ದು ಎಲ್ಲರನ್ನು ಜೀವ ಪಣ ಇಟ್ಟು ನೀನು ಬೇಕಂತ ಅನ್ನೋಕ್ಕೂ ಆಗಲ್ಲಲ್ಲ. ಹಾಗಾಗಿ ಸುಮ್ಮನೆ ಪೂಜೆ ಕೂತ್ಕೊಂಡೆ. ನಿನ್ನ ಮನೆಯೊಳಗೆ ಬರ್ಲಾರ್ದಂಗೆ ಮಾಡಿಬಿಟ್ರು. ಏನು ಮಾಡಲ್ಲ ಅಂದರೆ ಈಗ ಒಂದು ವೇಳೆ ನಾನು ತಾಯ್ತ ತೆಗೆದ್ರೆ ನೀವು ಬರ್ತೀವಿ ಅನ್ಸುತ್ತೆ. ಆದರೆ ತೆಗೆದ್ರೆ ಎಲ್ಲರ ಜೀವ ತಕ್ಕೊಂತಿದ್ದಿ. ಹಂಗಾಗೋದು ಬೇಡ. ನಿನ್ನ ಕೆಟ್ಟ ಹೆಸರು ಬರೋದು ಬೇಡ. ನಿನ್ನಲ್ಲಿಂದ ಇವ್ರಿಗೆ ಯಾರಿಗೂ ಕೆಡಕ್ಕಾಗೋದು ಬೇಡ. ಮಾವ ಯಾಕೆ ಮಾವ ಅಳಕತ್ತಿದಿ? ಊಟ ಕರೆಯಕತ್ತಾರ, ಬಾ ಊಟ ಮಾಡ್ಬಾ. ನನಗೆ ಯಾವ ಊಟ ಬೇಡ, ಏನು ಬೇಡ. ನೀವು ಹೋಗಿ ಮೊದಲಿಲ್ಲ ರೂಮ್ನಾಗ ಬರಕ್ಕೆ ಹೋಗ್ಬೇಡ. ನಾ ಹೇಳಿಲ್ಲ ರೂಮ್ನಾಗ ಕಾಲು ಇಡಬೇಡ ಅಂತೇಳಿ. ಇದಕ್ಕೆ ಬರ್ತೀನಿ ನೀನು? ಹಂಗಂದ್ರೆ ಹೆಂಗ್ ಮಾವ? ಇದು ನನಗೂ ಕೋಣಿನ ಹೊರ ಮಕ್ಕೊಂಡ್ರೆ ಅವರು ನಿನ್ ಕೊನೆಗೂ ಮಕ್ಕ ಹೋಗಂತಾರೆ. ನೀನು ಹೋದ್ರೆ ಕೊನೆ ಬಂದ್ಕೂಲಿ ಎದಕ್ಕೆ ಬರ್ತಿದ್ದಿ ಹೋಗು ಅಂತಿದ್ದಿ. ಈಗ ನಾನು ನೀನು ಏನು ಕಲ್ಲ ಮಾವ. ಆತು ಆಗಿದ್ದಾಗ ಹೋಗೈತಿ. ಹಿಂದಿಂದೆಲ್ಲ ಮರ್ತ್ಬಿಡು. ಈಗೆಲ್ಲ ಮುಗೀತಲ್ಲ. ಈಗ ನಾನು ನೀನು ವಾಪಸ್ ಹೊಸ್ತಾಗಿ ಜೀವನ ಮಾಡೋಣ. ಅನಿವಾರ್ಯ. ಈಗ ಏನು ಮಾಡೋಕ್ಕಾಗಲ್ಲ. ಇಬ್ರು ಗಂಡ ಹೆಂಡತಿ ಆಗ್ಬಿಟ್ಟಿವಿ. ಈಗ ಹೆಂಗೋ ತಪ್ಪು ಒಪ್ಪು ಜೀವನ ಹಂಗೆ ರೂಪಿಸ್ಕೊಂಡ್ಬಿಟ್ಟಿವಿ. ದೇವರು ನಮ್ಗೆ ಹಿಂಗ ಅಂತ ಬರ್ದಿದ್ದು ಅನ್ಸುತ್ತೆ. ಏನು ಮಾಡೋಕ್ಕಾಗತ್ತೆ ಮಾವ? ನೀನು ಹಿಂಗಂದ್ರೆ ನಾನೇನು ಮಾಡಲಿಲ್ಲ. ನಾನು ಏನಾರ ಉರ್ಲಾಕೊಂಬಿಡ್ಲೇನು ಹಂಗಿದ್ರೆ? ಇಂಥ ಎಲ್ಲ ನಾಟಕ ಮಾಡಿ ಮಳ್ಳು ಮಾಡಿ ನಾನು ಏನಾರ ಇದು ಮಾಡ್ಬೇಕಂದ್ರೆ ಮೊದಲಿನಂಗಲ್ಲ. ನಾನು ಏನ ತಿಕ್ಕಿದ್ರಲ್ಲ ತಾಯಿ ಮಗಳು ತಲೆಗೆ, ಹಂಗಲ್ಲ. ಈಗ ನಿಚ್ಚಳಗಿನಿ ಏನಿಂತ ಮಾತಾಡಿದ್ರು ನಾನೇನು ಬಗ್ಗೆ ಮನುಷ್ಯ ಅಲ್ಲ. ನನಗದೆಲ್ಲ ಗೊತ್ತಿಲ್ಲ. ನಾನು ನಿನಗೆ ಮಾಡ್ಕೊಂತ ಕೇಳಿದ್ನ್ಯಾ. ನೀವಲ್ಲ ತಾಯಿ ಮಗಳು ಹಿಂಗೆಲ್ಲ ಮಾಡಿ ಮಾಡ್ಕೊಂಡದ್ದು ಅನ್ಭವಿಸು. ನನಗೆ ನೀ ಇಷ್ಟ ಇಲ್ಲ. ಬಲವಂತಲಿಂತ ಜೀವನ ಮಾಡೋಕೆ ಆಗಂಗಿಲ್ಲ. ನೀನೇನೇ ತಿಳ್ಕೊಂಡಿದ್ದೀನಿ. ನಾನು ಹೆಂಡತಿನ ಅವ್ರನ್ನ ಇಲ್ಲ ಏನೋ ಈಕಿಗೆ ತಿನ್ನಕ್ಕೆ ಇದನ್ನು ಮಾಡಿ ಇದನ್ನು ಹೆಂಗ ಮಳು ಮಾಡಿ ವಶೀಕರಣ ಮಾಡ್ಕೊಂಡು ನಾನು ಇದನ್ನ ಕೊಟ್ಟಿಗೆ ಆರಾಮಾಗಿರ್ಬೇಕಂತ. ಅದೇನಂತಲ್ಲ, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತಾರಲ್ಲ, ಸುಳ್ಳಲ್ಲ. ನೀನು ಹಂಗೆ ಅಂದ್ಕೊಂಡು ಮದುವೆ ಮಾಡಿದೆ. ಆದರೆ ನನಗೆಲ್ಲ ಸತ್ಯ ಗೊತ್ತಾಗ್ತು. ಈಗ ನಂದೆಲ್ಲ ಇಳಿದು ಹೋತು. ಇನ್ನು ನಿನ್ನ ಕೈಯನ್ನು ನನಗೆ ನೀರೆಲ್ಲ ಕುಡಿತೀನಿ. ನಾನು ಸಾಧ್ಯ ಇಲ್ಲ. ಇನ್ನು ನಿನ್ನ ಬಾಜುಕ್ ಮಕ್ಕೊಂಡು ಈ ರೂಮ್ದಾಗ ಜೀವನ ಮಾಡೋದು ಅದು ಮಾತ್ರ ಸಾಧ್ಯನೇ ಇಲ್ಲ. ಯಾರು ಹರಿಬ್ರಹ್ಮ ಬಂದು ಹೇಳಿದ್ರು ನನ್ನಿಂದ ಆಗಲ್ಲ. ನೀನೇನು ತಪ್ಪು ಮಾಡಿಲ್ಲ, ಅದನ್ನು ನೀನೇ ಅನುಭವಿಸ್ಬೇಕು. ನೀನು ಜೀವನ ಪರ್ಯಂತ ಇದೇ ರೀತಿ ಗಂಡಿದ್ದು ಇಲ್ದಂಗೆ ನೀನು ಇರಬೇಕು. ನಾ ಹೆಂಗೆ ನಾನು ಹೆಂಡತಿ ಇದ್ದು ನಾನು ಇಲ್ದಂಗೆ ಜೀವನ ಮಾಡಕತ್ತೀನಲ್ಲ, ಅಲ್ಲ ನಾನು ಹೆಂಡತಿ ಇಲ್ದಾನ ನಾನು ಅದೀನಲ್ಲ, ಹಂಗೆ ನೀನು ಗಂಡಿದ್ದು ಇಲ್ದಂಗೆ ಇರಬೇಕು. ನನಗೆ ಇದೆಲ್ಲ ನೀನು ತಲೆಯನ್ನೇ ಕೆಡಿಸ್ಬೇಡ. ಸುಮ್ಮನೆ ಹೋಗು. ಜಾಸ್ತಿ ನನಗೆ ಸಿಟ್ಟು ಬಂದ್ರೆ ಮತ್ತೆ ಬೇರೆನೇ ಮಾಡ್ತೀನಿ. ಹೋಗು ಮಾವ. ಹಂಗಂದ್ರೆ ನಾನು ಏನು ಮಾಡಲಿ? ನಿನ್ನ ಮೇಲೆ ಬಟ್ಟದಂಗೆ ಕನಸು ಕಟ್ಕೊಂಡು ಜೀವನ ಮಾಡಬೇಕು ನಿನ್ನ ಜೊತೆಗೆ ಅಂತೇಳಿ ನಿನ್ನ ಹಠ ಮಾಡಿ ಮದುವೆ ಮಾಡ್ಕೊಂಡು ಈಗ ನೀನು ನನ್ನ ಜೊತೆ ಹಿಂಗೆ ನಡ್ಕೊತಿದ್ರೆ ನಾನು ಏನು ಮಾಡಲಿ ಮಾವ? ನನಗೆ ನೀನ ದಿಕ್ಕು ಮಾವ. ನೀನು ಮಾಡಬೇಡ ಮಾವ. ನಾನು ಏನು ಮಾಡಲಿ? ನಾನೇ ನಿನ್ನ ಮದುವೆ ಮಾಡ್ಕೊಂಡು ಕೇಳಿದ್ದಿಲ್ಲಲ್ಲ, ನೀ ಮಾಡ್ಕೊಂಡಿದ್ದಿ. ಆದರೆ ನನಗಿಷ್ಟ ಇಲ್ಲ. ನಾನು ಇನ್ಮೇಲೆ ನಿನ್ನ ಜೊತೆ ಜೀವನ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ. ಹೋಗು ಹೋಗು. ಯಾಕೆ ಏನಾಯ್ತು? ಅಲ್ಲ ಈಗೇನು ಅಂಜೋದೇನಿಲ್ಲ. ಏನು ಅಂಜಕ್ಕೆ ಹೋಗ್ಬೇಡ. ಆರಾಮ ಮಕ್ಕಳು ಎಲ್ಲ ಏನೆಲ್ಲ ಮುಗೀತ. ಇನ್ನ ತಲೆಂದ ತೆಗೆದ್ಬಿಡು. ನಿಶ್ಚಿಂತೆ ಮಕ್ಕಳು ಹೋಗು. ಎಲ್ಲೈತೆ ಮಕ್ಕಳಕ್ಕ? ಎಲ್ಲಿ ಹೋಗಿ ಮಕ್ಕಳಿ? ಮಕ್ಕಳಕ್ಕನ ಎಲ್ಲಿಲ್ಲ. ಎಲ್ಲಕ್ಕೆ ಮಕ್ಕೋತಿದ್ದಿ? ಕೊನೆಗೆ ಹೋಗ. ನೀನು ಕೊನೆಗೆ ಹೋಗಿ ಮಕ್ಕೋಗ. ಅಲ್ಲ ಕೊನೆಗೆ ಮಾವು ಒಂದು ವರ್ಷದಕ್ಕೆ ಇಲ್ಲಿ ಬಂದೀನಿ. ಏನ ಏನು ಹೇಳ್ತೀನಿ ನೀನು? ಎದಕ್ಕೆ? ಮಾವಿಗೆಲ್ಲ ಸತ್ಯ ಗೊತ್ತಾಗೈತಲ್ಲ. ಈಗ ನಾನು ನಿನ್ನ ಕುಟ ಸಂಸಾರ ಮಾಡಲ್ಲ. ನಾನು ನಿನ್ನ ಜೊತೆಗಿರಲ್ಲ. ನನ್ನ ಕೊನೆಗೆ ಕಾಲಿಡಬೇಡ. ಇನ್ನು ಜೀವನ ಪರ್ಯಂತ ನೀನು ಗಂಡಿದ್ದು ಇಲ್ದಂಗೆ ನಾನೇನಾದ್ರು ನೀನು ಕೇಳ್ಕೊಂಡಿದ್ದೇನೆ ಮದುವೆ ಮಾಡ್ಕೊಂತ. ನೀವು ತಾಯಿ ಮಗಳಿಬ್ರು ಸೇರಿ ಮದುವೆ ಮಾಡಿ ನಾನು ಮೋಸ ಮಾಡಿರಿ. ಇನ್ನು ನಾನು ನಿನ್ನ ಜೊತೆ ನಾನು ಯಾವತ್ತೂ ಏಟೆ ಅಂತ ನಡ್ಕೊಳ್ಳಲ್ಲ. ಏಟೆ ಅಂತ ಇರಂಗಿಲ್ಲ. ನೀನು ಕೊನೆ ಕಾಲಿಡಬೇಡ ಅಂತೇಳಿ ಹೊರಗೆ ಕಳಿಸಿದೆ. ಏನಾತಿದ್ದಕ್ಕೆ? ಅಲ್ಲಿ ಗಿಟಕಿನ ತಾಯಪ್ಪ. ಅಲ್ಲ ಒಂದೇನೋ ಒಂದು ಸಮಸ್ಯೆ ನಿಂತ ಪಾರ ಆತಂದ್ರೆ ಇನ್ನೊಂದು ಸಮಸ್ಯೆ ಶುರುವಾತಲ್ಲ. ಏನ ನನ್ಗೆ ಏನು ಕರ್ಮನೋ? ಅಯ್ಯೋ ದೇವ್ರೇ. ನಾನು ನನ್ನ ಮಗಳ ತವ್ರ ಮನೆಗೆ ಆರಾಮ್ ಕಣ್ಮುಂದೆ ಅಡ್ಯಾಡ್ಕೊಂಡು ಚಂದ ನಿಶ್ಚಿಂತೆಗಿರ್ತಾಳೆ ಅಂತ ಅನ್ಕೊಂಡ್ರೆ ತಗೊಂತ ಅಡ್ಯಾಡಂಗೆ ಆತಲ್ಲ ಯವ್ವ ಇದು.
ಸಾಕಾಗೈತಿ ಮೇಲೆ ಮಕ್ಕೋತೇನೆ ಹೋಯ್ ಬಿಡು ಅದಕ್ಕೆ ಮನ್ಸಿಗೆ ಬೇಸರ ಆಗೈತಲ್ಲ ನಾ ಈಗ ಇದು ಒಂಥರ ಅನ್ಸಿರ್ತೈತಿ ಏನು ದಿನ ಕದಂಗೆಲ್ಲ ಎಲ್ಲ ತಾಣ ಸುದ್ದತ್ತೇನೆ ಕಾಯ್ಬೇಕಷ್ಟೇ ಆಯ್ತು ಮಕ್ಕು ರೀ ಮಾವರು ದೊಡ್ಡ ತಪ್ಪು ಮಾಡಿದ್ರೆ ಅನ್ಸುತ್ತೆ ರೀ ನನಗೆ ಯಾಕೆ ಇದರಿಂದ ಏನು ಒಳ್ಳೇದಾಗಲ್ಲ ಇದರಿಂದ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನಂಗೆ ಆತ ಅನ್ಸುತ್ತೆ ಏನು ದೊಡ್ಡದಾಗತ್ತೆ ಅನ್ಸಕತ್ತೈತೆ ಮನ್ಸಿಗೆ ಯಾಕೋ ಹೌದು ಲಕ್ಷ್ಮಿ, ನನಗೂ ಯಾಕೆ ಹಂಗೆ ಅನ್ಸಕತ್ತೈತಿ. ನೀ ಹೇಳಿದ್ದೆ ಬರೋಬ್ಬರಿ ಇತ್ತು ಅನ್ಸುತ್ತೆ. ಯಾಕಂದ್ರೆ ನೀನು ಸಮಾಧಾನ ಮಾಡಿದ್ದಿ ನನಗೆ ಅನ್ನಿಸ್ತು. ಆದರೆ ಇವಾಗ ಆಕಿ ಮಾಡಿದ್ದು ನೋಡ್ದೇನೆ ಯಪ್ಪ ನೆನೆಸ್ಕೊಂಡ್ರನ್ನ ಭಯ ಬರುತ್ತಾ. ಬೆಂಕಿ ಏನು, ಆ ಮಳಿ, ಗುಡುಗು, ಸಿಡ್ಲು, ಆ ಶಬ್ದ, ಯಪ್ಪ ದೇವ್ರಿ, ನನಗೆ ಯಾಕೋ ಆ ಅವತಾರ ನೋಡಿದ್ರೆ ನಿಜವಾಗೂ ರೊಚ್ಚಿಗೆದ್ದು ಬಿಟ್ಟಳ. ಸಿಟ್ಟು ಭಯಂಕರ ಬಂದೈತಿ ಇದಕ್ಕಿಗೆ. ನಾವು ತಾವಾಗೆ ಇನ್ನ ಸಿಟ್ಟಿಗೆ ಎಬ್ಸಿದ್ವೇನೋ ಅನ್ಸಕತ್ತೈತಿ. ಆದ್ರೆ ಕಾಲ ಮಿಂಚು ಹೋಗಿತ್ರಿ, ಏನು ಮಾಡ್ಬೇಕು ತಿಳಿವಲ್ತು. ಈಗ ಹೆಂಗ್ರಿ ಮಾಡೋದು? ಈ ಪೂಜೆ ಗೀಜೆ ಎಲ್ಲ ಭಾಳ ದಿವಸದ್ದಲ್ಲ, ಇದರ ಶಕ್ತಿ ಕಮ್ಮಿ ಆದ್ಕೂಲೆ ಮತ್ತೆ ಏರ್ಪಾಟ ಶುರು ಆಗೇ ಆಗತ್ತ. ಹೆಂಗೆ ಮಾಡೋದು ತಿಳಿವಲ್ತ್ರಿ. ಏನು ಮಾಡೋಕ್ಕಾಗಲ್ಲ, ನೋಡೋಣ ಸಮಯ ಹೆಂಗೆ ಏನೇನು ಉತ್ತರ ಕೊಡುತ್ತೋ ಅದಕ್ಕೆ ತಕ್ಕಂಗೆ ಹೋಗ್ಬೇಕಷ್ಟೆ. ನನ್ನ ನಿಮ್ಮನ್ನ ಅಗಲಿಸ್ಬಿಟ್ರಲ್ರಿ. ಇನ್ನೇನು ನಾನು ಅವ್ರಿಗೆ ಸೇರಿ ತಿರ್ಸ್ಕೊಂಡು ನಿಮ್ಗೆ ಸತ್ಯ ಅರ್ಥ ಮಾಡಿಸಿ ನಾನು ನೀವು ಒಂದಾಗಬೇಕು ಅಂದ್ಕೊಂಡ್ರೆ ಇಲ್ಲ, ನಿಮಗೆ ಪಶ್ಚಾತ್ತಾಪ ಆಗೈತೆ ಅಂತ ಗೊತ್ತಿತ್ತು. ನಾನು ಅವ್ರನ್ನ ಸಂಹಾರ ಮಾಡಾದ್ರು ನಿಮ್ಮನ್ನು ಅವ್ರಲಿಂದ ಬಿಡುಗಡೆ ಮಾಡ್ಬೇಕಾದ್ರು ಅಂದ್ಕೊಂಡಿದ್ದೆ. ಆದರೆ ಈ ಪಾಪಿಗಳು ನಿಮ್ಮನ್ನು ದೂರ ಮಾಡಿಬಿಟ್ರು. ಒಳಗೆ ಹೋಗೋಕ್ಕೆ ಆಗೋಲ್ತು. ನಾನೊಂದು ತೀರ ನೀವೊಂದು ತೀರ, ಮನಸ್ಸು ಭಾರ, ಪ್ರೀತಿ ಹೃದಯ